ಸರ್ವರಿಗೂ ನಮಸ್ಕಾರ. ಜ್ಞಾನದ ಜಗಲಿ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಇವತ್ತು ಹೊಸದೊಂದು ಸುಂದರವಾದ ಕಥೆಯನ್ನು ತಂದಿದ್ದೇನೆ. ಕಥೆಯ ಶೀರ್ಷಿಕೆ ಮನಸ್ಸೆಂಬ ಕನ್ನಡಿ. ಒಂದು ಊರಿನಲ್ಲಿ ಇಬ್ಬರು ಗಂಡ ಹೆಂಡತಿ ಇರ್ತಾರಂತೆ. ಗಂಡ ಪ್ರತಿ ದಿವಸ ಆಫೀಸಿಗೆ ಹೋಗ್ತಾನೆ, ಕೆಲಸ ಮಾಡ್ತಾನೆ, ಪ್ರತಿದಿನ ಮಧ್ಯಾಹ್ನ ಊಟಕ್ಕೆ ಮನೆಗೆ ಬರ್ತಾನೆ. ಮನೆಗೆ ಬಂದು ಮನೆಯ ಚಾವಡಿಯಲ್ಲಿ, ಅಂದರೆ ನಾವು ಈಗ ಲಿವಿಂಗ್ ಏರಿಯಾ ಅಂತ ಹೇಳ್ತೇವೆ, ಮೊಗಸಾಲೆ ಅಂತ ಹೇಳ್ತೇವೆ, ಅಲ್ಲಿ ಕೂತ್ಕೊಂಡು ಪ್ರತಿ ದಿವಸ ಊಟ ಮಾಡ್ತಿದ್ದ. ಹೆಂಡತಿ ಬಂದು ಬಡಿಸ್ತಾ ಇದ್ಲು, ಗಂಡ ಊಟ ಮಾಡ್ತಿದ್ದ. ಒಂದು ದಿವಸ ಹೀಗಾಯಿತು. ಆಫೀಸಿಗೆ ಹೋಗಿರುವ ಗಂಡ ಮಧ್ಯಾಹ್ನ ಊಟಕ್ಕೆ ಬಂದಿದ್ದಾನೆ, ಚಾವಡಿಯಲ್ಲಿ ಕೂತು ಊಟಕ್ಕೆ ಸಿದ್ಧನಾಗಿದ್ದಾನೆ. ಹೆಂಡತಿ ಬಂದು ಊಟ ಬಡಿಸ್ತಾಳೆ. ಬಡಿಸ್ತಾ ಇರುವ ಸಂದರ್ಭದಲ್ಲಿ ಹೆಂಡತಿ ಪಕ್ಕದ ಮನೆಯನ್ನು ನೋಡಿ ಹೇಳ್ತಾಳೆ, ನೋಡ್ರಿ, ಆ ಪಕ್ಕದ ಮನೆ ಹೆಂಗಸಿದ್ದಾಳಲ್ವಾ, ತುಂಬ ಗಲೀಜ್ ಹೆಂಗಸು, ತುಂಬ ಕೊಳಕು ಹೆಂಗಸು. ಗಂಡ ಕೇಳ್ತಾನೆ, ಯಾಕೆ? ನೋಡ್ರಿ, ಆ ಪಕ್ಕದ ಮನೆ ಹೆಂಗಸು ಬಟ್ಟೆ ಎಲ್ಲ ಒಗೆದು ಒಣಗಾಕಿದ್ದಾಳೆ. ಮಗುವಿನ ಬಟ್ಟೆ, ಗಂಡನ ಬಟ್ಟೆ, ಮಾವನ ಬಟ್ಟೆ ಎಲ್ಲ ಎಷ್ಟು ಗಲೀಜಿದೆ ನೋಡಿ. ನೋಡಿ ನೋಡಿ, ಆ ಬಿಳಿಯ ಶರ್ಟ್ ನೋಡಿ ಎಷ್ಟು ಕೊಳೆ ಇದೆ. ಸರಿಯಾಗಿ ಒಗೆಯುವುದೇ ಇಲ್ಲ ಆ ಹೆಂಗಸು, ತುಂಬ ಕೊಳಕೆ ಹೆಂಗಸು, ತುಂಬ ಗಲೀಜಿ ಹೆಂಗಸು ಅಂತ ಹೇಳಿ. ಸರಿ, ಗಂಡ ನೋಡ್ತಾನೆ, ಸುಮ್ಮನೆ ಊಟ ಮಾಡ್ತಾನೆ, ಏನು ಮಾತಾಡೋದಿಲ್ಲ. ಸರಿ, ಊಟ ಮಾಡಿ ಮತ್ತೆ ಆಫೀಸಿಗೆ ಹೋದ. ಎರಡನೇ ದಿವಸ ಮತ್ತೆ ಊಟಕ್ಕೆ ಬರ್ತಾನೆ. ಅದೇ ಪರಿಸ್ಥಿತಿಯಲ್ಲಿ ಊಟ ಮಾಡ್ತಾ ಇರುವಾಗ ಮತ್ತೆ ಹೇಳ್ತಾಳೆ ಹೆಂಡತಿ, ನೋಡ್ರಿ, ಆ ಪಕ್ಕದ ಮನೆ ಹೆಂಗಸು ಇವತ್ತು ಕೂಡ ಬಟ್ಟೆ ಒಗೆದು ಒಣಗಾಕಿದ್ದಾಳೆ, ಇವತ್ತು ಕೂಡ ತುಂಬ ಗಲೀಜಾಗಿದೆ ಬಟ್ಟೆ ಎಲ್ಲ. ಸರಿ, ಈ ರೀತಿಯಾಗಿ ಹೆಂಡತಿ ಪ್ರತಿ ದಿವಸ ಪಕ್ಕದ ಮನೆ ಹೆಂಗಸಿನ ಬಗ್ಗೆ ದೂಷಿಸ್ತಾಳೆ, ಪಕ್ಕದ ಮನೆ ಹೆಂಗಸಿನ ಬಗ್ಗೆ ಕೆಟ್ಟದಾಗಿ ಮಾತಾಡ್ತಾಳೆ. ಗಂಡ ಏನು ಮಾತಾಡೋದಿಲ್ಲ. ಒಂದು ದಿವಸ ಭಾನುವಾರ ಬಂತು, ಗಂಡನಿಗೆ ರಜೆ, ಅವನಿಗೆ ಆಫೀಸ್ ಇಲ್ಲ. ಅವ ಏನು ಮಾಡ್ತಾನೆ, ಬೆಳಿಗ್ಗೆ ಎದ್ದು ತನ್ನ ಮನೆಯಲ್ಲಿರ್ತಕ್ಕಂಥ ಎಲ್ಲ ಸ್ವಚ್ಛತೆಯನ್ನು ಮಾಡುವಂಥ ಕೆಲಸವನ್ನು ಮಾಡ್ತಾನೆ. ಇಡೀ ಮನೆಯನ್ನು ಕ್ಲೀನ್ ಮಾಡ್ತಾನೆ, ಮೊಗಸಾಲೆಯನ್ನು, ಚಾವಡಿಯನ್ನು ಕೂಡ ಕ್ಲೀನ್ ಮಾಡ್ತಾನೆ. ಸರಿ, ಕ್ಲೀನ್ ಎಲ್ಲ ಮಾಡುವಾಗ ಮಧ್ಯಾಹ್ನ ಆಯಿತು. ಸರಿ, ಮಧ್ಯಾಹ್ನ ಅದೇ ಸ್ಥಳದಲ್ಲಿ, ಪ್ರತಿ ದಿವಸ ಕೂತ್ಕೊಳ್ಳುವಂತಹ ಸ್ಥಳದಲ್ಲಿ ಊಟಕ್ಕೆ ಕೂತ್ಕೊಂಡಿದ್ದಾನೆ. ಊಟ ಮಾಡ್ತಾ ಇರುವಾಗ ಮತ್ತೆ ಹೆಂಡತಿ ಹೇಳ್ತಾಳೆ, ನೋಡ್ರಿ, ಆ ಪಕ್ಕದ ಮನೆ ಹೆಂಗಸು ಇವತ್ತು ಬಹಳ ಚಂದ ಬಟ್ಟೆ ಒಗೆದಿದ್ದಾಳೆ. ನೋಡ್ರಿ, ಆ ಬಿಳಿ ಬಟ್ಟೆ ಎಲ್ಲ ತುಂಬ ಸ್ವಚ್ಛ ಆಗಿದೆ, ಒಂದು ಚೂರು ಕೊಳೆ ಇಲ್ಲ, ಹಾಗೆ ಹೀಗೆ ಅಂತೇಳಿ ಪಕ್ಕದ ಮನೆ ಹೆಂಗಸನ್ನು ಇವತ್ತು ಹೊಗಳ್ತಾ ಇದ್ದಾಳೆ ಭಾನುವಾರ. ಆಗ ಎಂದೂ ಮಾತಾಡದ ಗಂಡ ಈಗ ಮಾತಾಡ್ಲಿಕ್ಕೆ ಶುರು ಮಾಡ್ತಾನೆ. ನೋಡು, ಪಕ್ಕದ ಮನೆ ಹೆಂಗಸು ಒಗೆದು ಹಾಕಿರುವಂಥ ಬಟ್ಟೆ ಶುದ್ಧವಾಗಿರುವುದಲ್ಲ. ಇವತ್ತು ನಾನು ಭಾನುವಾರ ಅಲ್ವಾ, ನಮ್ಮ ಮನೆಯೆಲ್ಲ ಕ್ಲೀನ್ ಮಾಡುವಾಗ ನಮ್ಮ ಮನೆಯ ಕಿಟಕಿಯ ಗಾಜನ್ನು ಕೂಡ ಸ್ವಚ್ಛ ಮಾಡಿದ್ದೇನೆ. ನಿನ್ನೆಯವರೆಗೆ ನಮ್ಮ ಕಿಟಕಿಯ ಗಾಜಿನಲ್ಲಿ ತುಂಬ ಗಲೀಜಿತ್ತು, ಧೂಳು ಕಸ ಅದೆಲ್ಲ ತುಂಬಿಕೊಂಡಿತ್ತು. ಆದ್ರಿಂದ ನೀನು ಆ ಗಲೀಜಾಗಿರ್ತಕ್ಕಂತಹ ಕನ್ನಡಿಯ ಮೂಲಕ ಪಕ್ಕದ ಮನೆಯ ಹೆಂಗಸು ಒಗೆದು ಹಾಕಿರ್ತಕ್ಕಂಥ ಬಟ್ಟೆಯನ್ನು ನೋಡ್ತಾ ಇದ್ಯಲ್ವಾ, ಗಲೀಜಾದ ಕನ್ನಡಿಯ ಮುಖಾಂತರ ನೋಡಿರುವ ಬಟ್ಟೆಗಳು ಕೂಡ ನಿನಗೆ ಗಲೀಜಾಗಿ ಕಾಣ್ತಾ ಇತ್ತು. ಅಂದ್ರೆ ಗಲೀಜಾಗಿದ್ದದ್ದು ಪಕ್ಕದ ಮನೆಯ ಹೆಂಗಸು ಒಗೆದು ಹಾಕಿದ ಬಟ್ಟೆಯಲ್ಲ, ನಮ್ಮ ಮನೆಯ ಕಿಟಕಿಯ ಗಾಜು, ಅದನ್ನು ಶುದ್ಧ ಮಾಡಿದ್ದೇನೆ, ಈಗ ಶುದ್ಧವಾಗಿ ಕಾಣ್ತಾ ಇದೆ ಅಂತ ಹೇಳಿದಾಗ ಹೆಂಡತಿಗೆ ಹೌದು ಅಂತ ಅನಿಸ್ತು. ಬಂಧುಗಳೇ, ನಮ್ಮ ಬದುಕು ಕೂಡ ಹಾಗೆ. ನಮ್ಮ ಮನಸ್ಸೆಂಬ ಕನ್ನಡಿಯನ್ನು ನಾವು ಗಲೀಜು ಮಾಡಿಕೊಂಡ್ರೆ ಜಗತ್ತೆಲ್ಲ ಗಲೀಜಾಗೆ ಕಾಣುತ್ತದೆ. ಅವರು ಸರಿ ಇಲ್ಲ, ಇವರು ಸರಿ ಇಲ್ಲ, ಆ ಸಂಸ್ಥೆ ಸರಿ ಇಲ್ಲ, ಈ ಸಂಸ್ಥೆ ಸರಿ ಇಲ್ಲ, ಪಕ್ಕದ ಮನೆಯವರು ಸರಿ ಇಲ್ಲ. ನಿಜವಾಗಿ ಸರಿ ಇಲ್ಲದ್ದು, ನಿಜವಾಗಿ ಕೊಳಕಾಗಿರುವಂಥದ್ದು ವ್ಯವಸ್ಥೆಯಲ್ಲ, ನಮ್ಮ ಮನಸ್ಸು. ನಾವು ಮನಸ್ಸನ್ನು ಶುದ್ಧ ಮಾಡಿಕೊಂಡಾಗ, ಶುದ್ಧವಾದ ಮನಸ್ಸಿಂದ ಜಗತ್ತನ್ನು ನೋಡಿದಾಗ, ಶುದ್ಧವಾದ ಮನಸ್ಸಿಂದ ಒಬ್ಬ ವ್ಯಕ್ತಿಯನ್ನು ನೋಡಿದಾಗ ಎಲ್ಲರೂ ಶುದ್ಧವಾಗಿ ಕಾಣ್ತಾರೆ. ಆದ್ರಿಂದ ನಾನೊಂದು ವಿನಂತಿ ಮಾಡ್ಕೊಳ್ತಾ ಇದ್ದೇನೆ ಬಂಧುಗಳೇ, ಮೊದಲು ನಮ್ಮ ಮನಸ್ಸನ್ನು ಶುದ್ಧಗೊಳಿಸಿಕೊಳ್ಬೇಕು. ನಾವು ಧನಾತ್ಮಕವಾಗಿ ಯೋಚಿಸಬೇಕು. ಯಾವ ವ್ಯವಸ್ಥೆಯ ಬಗ್ಗೆ, ಯಾವ ವ್ಯಕ್ತಿಯ ಬಗ್ಗೆ, ಯಾರ ಬಗ್ಗೆಯೂ ನಾವು ಕೂಡ ಕೆಟ್ಟ ಯೋಚನೆ ಮಾಡಬಾರ್ದು. ಯಾವಾಗ ಕೆಟ್ಟ ಯೋಚನೆ ಬರುವುದಿಲ್ಲ? ಮನಸ್ಸು ಶುದ್ಧ ಇದ್ದಾಗ ಕೆಟ್ಟ ಯೋಚನೆ ಬರುವುದಿಲ್ಲ. ಈ ರೀತಿಯಾಗಿ ಬದುಕುವ ಪ್ರಯತ್ನ ಮಾಡೋಣ ಅಂತ ಹೇಳ್ತಾ ಅವಕಾಶಕ್ಕಾಗಿ ನಮಸ್ಕಾರ.